ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಯಶಸ್ವಿಯಾಗಿರುವಂತದ್ದು. ಇನ್ನು ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಭೇಟಿ ಫಲಪ್ರದ. ಇನ್ನು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಯಶಸ್ವಿಗೊಂಡಿರುವಂತದ್ದು. ಈಗಾಗಲೇ ರಾಹುಲ್ ಗಾಂಧಿ ಹಾಗೂ ಸಿಎಂ ಸಿದ್ದರಾಮಯ್ಯ ಭೇಟಿ ಫಲಪ್ರದ ಆಗಿರುವಂತದ್ದು. 8 ರಿಂದ 12 ಸಚಿವರ ಬದಲಾವಣೆಗೆ ರಾಹುಲ್ ಗಾಂಧಿ ಸೂಚನೆಯನ್ನ ನೀಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚಿಸಲು ರಾಹುಲ್ ಗಾಂಧಿ ಹೇಳಿರುವಂತದ್ದು. ಖರ್ಗೆ ಜೊತೆ ಚರ್ಚಿಸಿ ಪುನರ್ರಚನೆಯನ್ನ ಮಾಡಬೇಕು. ಇನ್ನು ಪುನರ್ರಚನೆಯನ್ನ ಮಾಡಿ ಅಂತ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಇಲ್ಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು. ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿದ್ದಾರೆ. ಇನ್ನು ಬಹಳಷ್ಟು ಚರ್ಚೆಯನ್ನ ಮಾಡಿರುವಂತದ್ದು. 8 ರಿಂದ 12 ಸಚಿವರ ಬದಲಾವಣೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ನೀಡಿದ್ದಾರೆ. ಖರ್ಗೆ ಜೊತೆ ಚರ್ಚಿಸಿ ಪುನರ್ರಚನೆಯನ್ನ ಮಾಡಿ. ಹಾಗಾದ್ರೆ ಈ ಬಾರಿ ನವೆಂಬರ್ ಕ್ರಾಂತಿ ಫಿಕ್ಸ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಒಂದು ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ದೆಹಲಿ ಪ್ರವಾಸದ ವೇಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಇನ್ನು ಸಾಕಷ್ಟು ಮಾಹಿತಿಯನ್ನ ಇವರು ಚರ್ಚೆಯನ್ನ ಮಾಡಿದ್ರು. ಈಗಾಗಲೇ ಬಿಹಾರ್ ಎಲೆಕ್ಷನ್ ಕೂಡ ನಿನ್ನೆ ಮುಗಿದಿದೆ. ರಿಸಲ್ಟ್ ಕೂಡ ಬಂದಿದೆ. ಮುಗಿದ ನಂತರ ನವೆಂಬರ್ ಕ್ರಾಂತಿ ಆಗೋದು ಕರ್ನಾಟಕದಲ್ಲಿ ಫಿಕ್ಸ್ ಅನ್ನೋದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾದ್ರೆ ನವೆಂಬರ್ ಕ್ರಾಂತಿ ಆಗುತ್ತಾ ಅನ್ನೋದು ಇಲ್ಲಿ ಒಂದ್ ರೀತಿಯಾಗಿ ಪ್ರಶ್ನೆ ಎತ್ತಿರುವಂತದ್ದು. ಇನ್ನು 8 ರಿಂದ 12 ಸಚಿವರನ್ನ ಕರ್ನಾಟಕದಲ್ಲಿ ಬದಲಾವಣೆ ಮಾಡಬೇಕು. ಈಗಾಗಲೇ ಖರ್ಗೆ ಅವರ ಜೊತೆ ಮಹತ್ವದ ಮಾತುಕತೆಯನ್ನ ಮಾಡಿದ್ದಾರೆ. ಮಹತ್ವದ ಮಾತುಕತೆಯ ಬೆನ್ನಲ್ಲೇ ಕರ್ನಾಟಕದಲ್ಲಿ 8 ರಿಂದ 12 ಸಚಿವರು ಬದಲಾವಣೆ ಆಗೋದು ಫಿಕ್ಸ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚಿಸಲು ರಾಹುಲ್ ಗಾಂಧಿ ಅವರು ಇಲ್ಲಿ ಸೂಚನೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿಗೆ ಕುತೂಹಲವನ್ನ ಮೂಡಿಸಿದ ರಾಹುಲ್ ಗಾಂಧಿ ಹಾಗೂ ಸಿಎಂ ಸಿದ್ದರಾಮಯ್ಯನವರ ದೆಹಲಿ ಭೇಟಿ ಅಂತಾನೆ ಅನ್ಬಹುದು. ಸಂಪುಟ ಪುನರ್ರಚನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇನ್ನು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಭೇಟಿಯಾಗಿದ್ದಾರೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಪ್ರತ್ಯೇಕ ಭೇಟಿಯು ಕೂಡ ಒಂದು ರೀತಿಯಾಗಿ ಕುತೂಹಲವನ್ನ ಮೂಡಿಸಿರುವಂತದ್ದು. ಹಾಗಾದ್ರೆ ಖರ್ಗೆ ಮತ್ತು ವೇಣುಗೋಪಾಲ್ ಜೊತೆ ಚರ್ಚಿಸಲಿರುವ ಸಿಎಂ ಸಿದ್ದರಾಮಯ್ಯನವರು ಸೋಮವಾರ ಮತ್ತೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾರೆ. ಡಿಸೆಂಬರ್ ಮೊದಲ ವಾರದಲ್ಲಿಗೆ ಸಂಪುಟ ಪುನರ್ರಚನೆಯಾಗುತ್ತಾ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಸಂಪುಟದ 8 ರಿಂದ 12 ಸಚಿವರಿಗೆ ಈಗ ಡವಡವ ಶುರುವಾಗಿದೆ. ಸಚಿವ ಆಕಾಂಕ್ಷಿಗಳಿಗೆ ಬಹಳಷ್ಟು ಕುತೂಹಲವನ್ನ ಮೂಡಿರುವಂತದ್ದು. ಹಾಗಾದ್ರೆ 8 ರಿಂದ 12 ಸಚಿವರು ಯಾರೆಲ್ಲ ಬದಲಾವಣೆ ಆಗ್ತಾರೆ ಅನ್ನೋದು ಕರ್ನಾಟಕದಲ್ಲಿ ಒಂದು ರೀತಿಯಾಗಿ ದೊಡ್ಡ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಗ್ರೀನ್ ಸಿಗ್ನಲ್ ಕೂಡ ನೀಡಿದ್ದಾರೆ. ಇನ್ನು ಖರ್ಗೆ ಮತ್ತು ವೇಣುಗೋಪಾಲ್ ಜೊತೆ ಚರ್ಚಿಸಲು ಸಿಎಂ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹಾಗಾದ್ರೆ ಸೋಮವಾರ ಇದೇ ಡಿಸೆಂಬರ್ ಮೊದಲ ವಾರದಲ್ಲಿಯೇ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನೋದು ಈಗ ಪ್ರಶ್ನೆ ಎತ್ತಿದೆ. ಸಿಎಂ ಸಿದ್ದರಾಮಯ್ಯ ಸಂಪುಟದ 8 ರಿಂದ 12 ಸಚಿವರು ಕೂಡ ಬದಲಾಗ್ತಾರೆ. ಅವರೆಲ್ಲರೂ ಯಾರು ಅನ್ನೋದೇ ಒಂದು ರೀತಿಯಾಗಿ ಈಗ ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ಎಐಸಿಸಿ ಅಧ್ಯಕ್ಷರ ಅಂಗಳಕ್ಕೆ ಸಂಪುಟ ಪುನರ್ರಚನೆಯ ಚೆಂಡು ಅಂತಾನೆ ಹೇಳ್ಬೋದು. ಇನ್ನು ಸೋಮವಾರ ಸಿದ್ದರಾಮಯ್ಯ ಖರ್ಗೆ ಮಹತ್ವದ ಚರ್ಚೆಯನ್ನ ಮಾಡ್ತಾರೆ. ಈ ಚರ್ಚೆಯಲ್ಲಿ ಒಂದು ರೀತಿಯಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾರೆಲ್ಲ ಸಚಿವರು ಬದಲಾಗ್ತಾರೆ, ಯಾರೆಲ್ಲ ಸಚಿವರು ಕೂಡ ಇನ್ಸೈಡ್ ಆಗ್ತಾರೆ, ಔಟ್ಸೈಡ್ ಆಗ್ತಾರೆ ಅನ್ನೋದನ್ನ ಕುತೂಹಲದಿಂದ ನೋಡ್ಬೇಕಾಗುತ್ತೆ. ಹಾಗಾದ್ರೆ ಈ ಹಿಂದೆಯೂ ಕೂಡ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ, ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋದು ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿಯೇ ಸುದ್ದಿ ಆಗಿತ್ತು. ಹಾಗಾದ್ರೆ ಈ ಬಿಹಾರ್ ಎಲೆಕ್ಷನ್ ನಂತರ ಕರ್ನಾಟಕದಲ್ಲಿ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ. ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಇನ್ನು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವ ಹಲವು ಕಾಂಗ್ರೆಸ್ ಸಚಿವರು ಬಿಕೆ ಹರಿಪ್ರಸಾದ್, ಬೇಳೂರು ಗೋಪಾಲಕೃಷ್ಣ, ಸಲೀಂ ಅಹಮದ್, ಆರ್.ವಿ. ದೇಶಪಾಂಡೆ, ನಾಗೇಂದ್ರ, ಎಂ ಕೃಷ್ಣಪ್ಪ, ಮಾಗಡಿ ಬಾಲಕೃಷ್ಣ, ಲಕ್ಷ್ಮಣ್ ಸವದಿ, ಬಿ ನಾಗೇಂದ್ರ, ರಿಜ್ವಾನ್ ಅರ್ಷದ್, ಕೆಎಂ ಶಿವಲಿಂಗೇಗೌಡ, ಶಾಸಕ ಕೆವೈ ನಂಜೇಗೌಡ ಸೇರಿದಂತೆ
ಹಲವು ನಾಯಕರ ಕಣ್ಣು ಕೂಡ ಈಗ ಸಚಿವರ ಪಟ್ಟಿಯ ಮೇಲೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇಂದು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಈ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ಮಾಡಿರುವಂತದ್ದು. ಈಗಾಗಲೇ ಎಲ್ಲಾ ಮಾಹಿತಿಗಳ ಕುರಿತು ಚರ್ಚೆಯನ್ನ ಮಾಡಿದ್ದಾರೆ. ಈ ಚರ್ಚೆಯ ಬೆನ್ನಲ್ಲೇ ಈಗ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂತದ್ದು. ಹಾಗಾದ್ರೆ ಕರ್ನಾಟಕದಲ್ಲಿ 8 ರಿಂದ 12 ಸಚಿವರ ಪಟ್ಟಿ ಈಗ ಚೇಂಜ್ ಆಗುತ್ತೆ. ಯಾರೆಲ್ಲ ಸಚಿವರಾಗ್ತಾರೆ ಅನ್ನೋದು ಒಂದು ರೀತಿಯಾಗಿ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಇನ್ನು ಇಂದು ಸಿಎಂ ಹಾಗೂ ಡಿಸಿಎಂ ಅವರು ಕೂಡ ಪ್ರತ್ಯೇಕವಾಗಿ ಭೇಟಿ ಮಾಡಿರುವುದು ಒಂದು ರೀತಿಯಾಗಿ ಕುತೂಹಲವನ್ನ ಮೂಡಿಸಿದೆ. ಇನ್ನು ಜನಪತ್ ರಸ್ತೆಯಲ್ಲಿರುವ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿಯೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಹಲವು ವಿಚಾರಗಳನ್ನ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬಿಹಾರ್ ಫಲಿತಾಂಶ ಹಾಗೂ ಕರ್ನಾಟಕದ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಇಲ್ಲಿ ನಾಯಕರು ಕೂಡ ಚರ್ಚೆ ಮಾಡಿದ್ದಾರೆ ಅನ್ನೋದು ಮಾಹಿತಿಯು ಕೂಡ ಕೇಳಿ ಬರ್ತಾ ಇದೆ. ಸಂಪುಟ ಪುನರ್ರಚನೆಯನ್ನ ಪ್ರಸ್ತಾಪವನ್ನ ಸಿಎಂ ಮುಂದೆ ಇಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಹಾಗಾದ್ರೆ ಇದಕ್ಕೆ ರಾಹುಲ್ ಗಾಂಧಿ ಅವರಿಂದ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ ಅಂತಾನೆ ಹೇಳಲಾಗ್ತಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಬದಲಾವಣೆ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಒಂದ್ ರೀತಿಯಾಗಿ ಕರ್ನಾಟಕದಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿದೆ. ಇನ್ನು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವ ಹಲವಾರು ಕಾಂಗ್ರೆಸ್ ನಾಯಕರು ಬಿಕೆ ಹರಿಪ್ರಸಾದ್ ಆಗಿರ್ಲಿ, ಆರ್ ವಿ ದೇಶಪಾಂಡೆ, ನಾಗೇಂದ್ರ, ಎಂ ಕೃಷ್ಣಪ್ಪ ಹೀಗೆ ಸಾಕಷ್ಟು ಸಚಿವರು ಕೂಡ ಒಂದ್ ರೀತಿಯಾಗಿ ಸಚಿವರ ಪಟ್ಟಿಯಲ್ಲಿ ಇದ್ದಾರೆ. ಹಾಗಾದ್ರೆ ಯಾರೆಲ್ಲ ಇನ್ಸೈಡ್ ಆಗ್ತಾರೆ ಅನ್ನೋದನ್ನ ಒಬ್ಬೊಬ್ಬರ ಹೆಸರನ್ನ ನೋಡ್ತಾ ಹೋಗೋಣ. ಇನ್ನು ಸಲೀಂ ಅಹಮದ್ ಎಂಎಲ್ಸಿ, ಬಿಕೆ ಹರಿಪ್ರಸಾದ್ ಎಂಎಲ್ಸಿ, ಹಾಗೆ ವಿಜಯನಗರ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ, ಇನ್ನು ಹಾಗೆ ರಿಜ್ವಾನ್ ಅರ್ಷದ್ ಶಿವಾಜಿನಗರ, ಹಾಗೆ ಕೆವೈ ನಂಜೇಗೌಡ ಮಾಲೂರು, ಶಿವಲಿಂಗೇಗೌಡ, ರೂಪಕಲಾ ಶಶಿಧರ್ ಕೆಜಿಎಫ್, ಬೇಳೂರು ಗೋಪಾಲಕೃಷ್ಣ ಸಾಗರ ಶಾಸಕರಾಗಿದ್ದಾರೆ. ಇನ್ನು ಬಾಲಕೃಷ್ಣ ಮಾಗಡಿ ಶಾಸಕರು, ಲಕ್ಷ್ಮಣ್ ಸವದಿ ಅಥಣಿ ಶಾಸಕರು, ನಾಗೇಂದ್ರ ಬಳ್ಳಾರಿ ಶಾಸಕರು, ಹಾಗೆ ಇನ್ನು ಇವರೆಲ್ಲರೂ ಸಚಿವರು ಕೂಡ ಇನ್ಸೈಡ್ ಆಗೋ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಯಾರು ಏನಾಗ್ತಾರೆ, ಯುಟಿ ಖಾದರ್ ಹಾಲಿ ಸ್ಪೀಕರ್, ಪಿಕೆ ಹರಿಪ್ರಸಾದ್ ಎಂಎಲ್ಸಿ. 8 ರಿಂದ 12 ಸಚಿವರ ಬದಲಾವಣೆಗೆ ರಾಹುಲ್ ಗಾಂಧಿ ಅವರು ಇಲ್ಲಿ ಸೂಚನೆಯನ್ನ ನೀಡಿರುವಂತದ್ದು. ಸಾಕಷ್ಟು ಹೆಸರುಗಳು ಈಗಾಗಲೇ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಸಲೀಂ ಅಹಮದ್, ಬಿಕೆ ಹರಿಪ್ರಸಾದ್, ಹಾಗೆ ಎಂ ಕೃಷ್ಣಪ್ಪ. ಇನ್ನು ಯಾರೆಲ್ಲ ಇನ್ಸೈಡ್ ಆಗ್ತಾರೆ ಅನ್ನೋದು ಇಲ್ಲಿ ಒಂದೊಂದಾಗಿ ಗೊತ್ತಾಗ್ತಾ ಇರುವಂತದ್ದು. ಶಿವಾಜಿನಗರ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್, ಮಾಲೂರು ಶಾಸಕರು ಕೆವೈ ನಂಜೇಗೌಡ, ಹಾಗೆ ಅರಸೀಕೆರೆ ಶಾಸಕರಾಗಿರುವಂತಹ ಶಿವಲಿಂಗೇಗೌಡ, ಇವರೆಲ್ಲರೂ ಕೂಡ ಇನ್ಸೈಡ್ ಆಗ್ತಾರೆ. ಹಾಗೆ ರೂಪಕಲಾ ಶಶಿಧರ್ ಕೆಜಿಎಫ್ ಶಾಸಕಿ, ಬೇಳೂರು ಗೋಪಾಲಕೃಷ್ಣ ಸಾಗರ, ಇನ್ನು ಬಾಲಕೃಷ್ಣ ಮಾಗಡಿ, ಲಕ್ಷ್ಮಣ್ ಸವದಿ ಅಥಣಿ ಶಾಸಕರು, ನಾಗೇಂದ್ರ ಬಳ್ಳಾರಿ ಶಾಸಕರು. ಇನ್ನು ಯುಟಿ ಖಾದರ್ ಹಾಲಿ ಸ್ಪೀಕರ್, ಹಾಗೆ ಬಿಕೆ ಹರಿಪ್ರಸಾದ್ ಎಂಎಲ್ಸಿ. ಇದೇ ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನರಚನೆ ಆಗುತ್ತೆ. ಹಾಗಾದ್ರೆ ಇವರೆಲ್ಲ ಶಾಸಕರು ಕೂಡ ಈಗ ಸಚಿವ ಆಕಾಂಕ್ಷಿಗಳಾಗಿದ್ದಾರೆ. ಇನ್ನು ಮಧು ಬಂಗಾರಪ್ಪ, ಯಾರೆಲ್ಲ ಔಟ್ ಆಗ್ತಾರೆ? ಹಾಗಾದ್ರೆ ಒಬ್ಬೊಬ್ಬರ ಹೆಸರು ಕೂಡ ನೋಡ್ತಾ ಹೋಗೋಣ. ಮಧು ಬಂಗಾರಪ್ಪ ಶಿಕ್ಷಣ ಸಚಿವ, ಕೆಎಚ್ ಮುನಿಯಪ್ಪ ಆಹಾರ ಸಚಿವರು, ಆರ್ ಬಿ ತಿಮ್ಮಾಪುರ್, ಇನ್ನು ಎನ್ಎಸ್ ಬೋಸರಾಜ್ ಸಣ್ಣ ನೀರಾವರಿ ಸಚಿವರು, ಹಾಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಕೆಎಚ್ ಮುನಿಯಪ್ಪ ಆಹಾರ ಸಚಿವರು, ಆರ್ ಬಿ ತಿಮ್ಮಾಪುರ್, ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು, ಇನ್ನು ಡಿ ಸುಧಾಕರ್ ಯೋಜನೆ ಹಾಗೂ ಸಾಂಸ್ಕೃತಿಕ ಸಚಿವರು, ಇನ್ನು ಎಂಸಿ ಸುಧಾಕರ್, ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮಕ್ಕಳ ಮತ್ತು ಶಿಕ್ಷಣ ಸಚಿವೆ, ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು, ಕೆಎಚ್ ಮುನಿಯಪ್ಪ ಆಹಾರ ಸಚಿವರು, ಹಾಗೆ ಆರ್ ಬಿ ತಿಮ್ಮಾಪುರ್ ಅಬಕಾರಿ ಸಚಿವರು, ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು. ಇವರೆಲ್ಲ ಔಟ್ ಆಗ್ತಾರೆ ಅನ್ನೋ ಹೆಸರು ಕೂಡ ಈಗಾಗಲೇ ಮುನ್ನೆಲೆಗೆ ಬರ್ತಾ ಇರುವಂತದ್ದು.
ಇನ್ನು ಡಿ ಸುಧಾಕರ್ ಆಗಿರಲಿ, ಎಂಸಿ ಸುಧಾಕರ್, ರಹೀಂ ಖಾನ್ ಪೌರಾಡಳಿತ ಸಚಿವರು, ಇನ್ನು ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ಕೃಷ್ಣ ಬೈರೇಗೌಡ ಕಂದಾಯ ಸಚಿವ, ಇನ್ನು ಮಧು ಬಂಗಾರಪ್ಪ ಶಿಕ್ಷಣ ಸಚಿವ, ಕೆಎಚ್ ಮುನಿಯಪ್ಪ ಆಹಾರ ಸಚಿವರು ಇವರೆಲ್ಲರೂ ಕೂಡ ಔಟ್ ಆಗ್ತಾರೆ ಅನ್ನೋದು ಒಬ್ಬೊಬ್ಬರ ಹೆಸರು ಕೂಡ ಈಗಾಗಲೇ ಮುನ್ನೆಲೆಗೆ ಬಂದಿದೆ. ಇನ್ನು ಸಂಪುಟ ಪುನರ್ರಚನೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಕೂಡ ಇಲ್ಲಿ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು. ರಾಹುಲ್ ಗಾಂಧಿಗೂ ಸಿಎಂ ಸಿದ್ದರಾಮಯ್ಯ ಭೇಟಿ ಫಲಪ್ರದ ಆಗಿರುವಂಥದ್ದು. 8ರಿಂದ 12 ಸಚಿವರ ಬದಲಾವಣೆಗೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಸಚಿವ ಸ್ಥಾನದಿಂದ ಯಾರೆಲ್ಲ ಔಟ್ ಆಗ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು KY ನಂಜೇಗೌಡ, ಹಾಗೆ ಮಾಲೂರು ಶಾಸಕರು, ಶಿವಲಿಂಗೇಗೌಡ, ಅರಸೀಕೆರೆ ಶಾಸಕರು, ರೂಪಕಲಾ ಶಶಿಧರ್, KGF ಶಾಸಕಿ, ಬೇಳೂರು ಗೋಪಾಲಕೃಷ್ಣ, ಸಾಗರ ಶಾಸಕರು ಇವರೆಲ್ಲರೂ ಕೂಡ ಈಗ ಸಚಿವ ಆಕಾಂಕ್ಷಿಗಳಾಗಿದ್ದಾರೆ. ಇವರೆಲ್ಲರನ್ನೂ ಕೂಡ ಈಗ ಯಾವೆಲ್ಲ ಸಚಿವ ಸ್ಥಾನವನ್ನ ಕೊಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಇನ್ನು ಒಂದು ರೀತಿಯಾಗಿ ದೆಹಲಿ ಪ್ರವಾಸ ಬಹಳಷ್ಟು ಕುತೂಹಲವನ್ನ ಮೂಡಿಸಿರುವಂತೂ ನಿಜ. ಇನ್ನು ಬಿಹಾರ ಫಲಿತಾಂಶ ಹಾಗೂ ಕರ್ನಾಟಕದ ಸಚಿವ ಸಂಪುಟ ಪುನರಚನೆ ವಿಚಾರವಾಗಿ ನಾಯಕರು ಕೂಡ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ.